ಕೋಲಾರ ನಗರದ ರಂಗಮಂದಿರದಲ್ಲಿ ಭಾನುವಾರದಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೋಲಾರ ಮತ್ತು ಕೋಲಾರ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ಮತ್ತು ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ವೀರಶೈವ ಧರ್ಮ ಸಂಸ್ಥಾಪನಾಚಾರ್ಯ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಅಪರ ಅಧಿಕಾರಿಗಳಾದ ಮಂಗಳ ಅವರು ನೆರವೇರಿಸಿದರು. ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಸ್ತಬ್ಧ ಚಿತ್ರದೊಂದಿಗೆ ಮೆರವಣಿಗೆ ಮಾಡಿದರು. ಈ ಕಾರ್ಯಕ್ರಮ ಕುರಿತು ಶ್ರೀ ಶ. ಬ್ರ. ಪಟ್ಟದ ಮಹಾವತ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಮಾತನಾಡಿ, ಜಗದ್ಗುರು ರೇಣುಕಾಚಾರ್ಯರು ವೀರಶೈವ ಧರ್ಮದ ಮಹಾನ್ ಶರಣ ಮತ್ತು ಗುರುಗಳಲ್ಲಿ ಒಬ್ಬರು. ಇವರ ತತ್ವ, ಬದುಕಿನ ಚರಿತ್ರೆ ಮತ್ತು ಧಾರ್ಮಿಕ ಸಾಧನೆಗಳು ಭಾರತೀಯ ಸಾಮಾಜಿಕ ಮತ್ತು ಧಾರ್ಮಿಕ ಚರಿತ್ರೆಯಲ್ಲಿ ಮಹತ್ವಪೂರ್ಣ ಸ್ಥಾನವನ್ನು ಪಡೆದಿವೆ. ಕನ್ನಡ ಭಾಷೆಯಲ್ಲಿ ಇವರ ಬದುಕು ಮತ್ತು ತತ್ವಗಳನ್ನು ವಿವರಿಸುವ ಹಲವು ಪುರಾಣಗಳು ಮತ್ತು ಗ್ರಂಥಗಳಿವೆ. ರೇಣುಕಾಚಾರ್ಯರು ಬಾಲ್ಯದಲ್ಲೇ ಭಕ್ತಿಯಿಂದ ಪರಿಪೂರ್ಣರಾಗಿದ್ದರು. ಕೋಲಾರ ಶಾಸಕರಾದ ಕೊತ್ತೂರು ಜಿ. ಮಂಜುನಾಥ್ ಮಾತನಾಡಿ, ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಸಮುದಾಯದ ಅಭಿವೃದ್ಧಿಗೆ ಶ್ರಮ ಪಟ್ಟವರು. ಅವರ ಆಶಯ ನುಡಿಗಳನ್ನು ಇಂದು ಕೇಳುವ ಜೊತೆಗೆ ನಿಜ ಜೀವನದಲ್ಲಿ ಪಾಲನೆ ಮಾಡಬೇಕು. ಈಗಾಗಲೇ ಸಮುದಾಯದ ಭವನದ ಜಾಗದ ವಿಷಯ ಕುರಿತು ಕೂಡ ಸಭೆಯಲ್ಲಿ ಚರ್ಚೆ ನಡೆಸಿ ಪ್ರಸ್ತಾವನೆಯನ್ನು ಸರ್ಕಾರದ ಗಮನಕ್ಕೆ ಕಳಿಸಿದ್ದೇವೆ. ಭವನದ ಜಾಗ ಆದಷ್ಟು ಬೇಗ ಬಗೆಹರಿಸಿಕೊಡುವಂತೆ ಜಿಲ್ಲಾ ಉಸ್ತುವಾರಿಗಳಿಗೂ ಮನವಿ ಮಾಡಿದ್ದೇವೆ ಎಂದರು. ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಂಎಲ್ ಅನಿಲ್ ಕುಮಾರ್, ಶ. ಬ್ರ. ಪಟ್ಟದ ತೇಜೇಶ ಶಿವಲಿಂಗಾಚಾರ್ಯ ಸ್ವಾಮೀಜಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಜಯಲಕ್ಷ್ಮಿ, ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷ ಶಿವಕುಮಾರ್, ಕೋಮುಲ್ ನಿರ್ದೇಶಕ ಚಂಜಿಮಲೆ ರಮೇಶ್, ಯೋಜನಾ ಪ್ರಾಧಿಕಾರ ಸದಸ್ಯ ರಾಮಚಂದ್ರ ಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುರಳಿ, ಉಷಾ ಗಂಗಾಧರ್, ಸಿಸಂದ್ರ ಗೋಪಾಲಗೌಡ, ಚೆನ್ನಪ್ಪ, ಸದಾಶಿವಯ್ಯ, ಬ್ಲಾಕ್ ಕಾಂಗ್ರೆಸ್ ಕಾರ್ಯದರ್ಶಿ ನಾಗಲಾಪುರ ವೀರೇಂದ್ರ ಪಾಟೀಲ್ ಸೇರಿದಂತೆ ಅಖಿಲ ಭಾರತ ವೀರಶೈವ ಸಮುದಾಯದವರು ಇತರರು ಇದ್ದರು. ಒಂದು ಉತ್ಸವದ ಮುಖಾಂತರವಾಗಿ ಆಗಮಿಸಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಇಲ್ಲಿ ನೆರವೇರುತ್ತಾ ಇದೆ. ಈಗಾಗಲೇ ಭಾಳಷ್ಟು ವಿಚಾರಗಳನ್ನು ನಮ್ಮ ಪೂಜ್ಯ ಸ್ವಾಮೀಜಿಯವರು ಮತ್ತು ವಾಗ್ಮಿಗಳಾಗಿರುವಂಥ ಶಿವಕುಮಾರ್ ಅವರು ನಿರರ್ಗಳವಾಗಿ ರೇಣುಕಾಚಾರ್ಯರ ಬಗ್ಗೆ, ವೀರಶೈವ ಧರ್ಮದ ಬಗ್ಗೆ ತಮ್ಮೆಲ್ಲರಿಗೂ ಸಹ ಭಾಳಷ್ಟು ವಿಚಾರಗಳನ್ನು ಕೊಟ್ಟಿರುವಂಥವರಾಗಿದ್ದಾರೆ. ಈ ಒಂದು ಭಾರತ ದೇಶ ಭಾಳಷ್ಟು ಪುಣ್ಯಭೂಮಿ. ಈ ಒಂದು ದೇಶದ ಮಣ್ಣಿನೊಳಗೆ ಸಾವಿರಾರು ಸಂತರು, ಮಹಂತರು, ಪುಣ್ಯ ಪುರುಷರು ಜನ್ಮ ತಾಳಿ ಈ ಒಂದು ಭೂಮಿಯನ್ನು ಒಂದು ಕ್ಷೇತ್ರವನ್ನಾಗಿ ಮಾಡಿರುವಂಥ ಕೀರ್ತಿ ಆ ಎಲ್ಲ ಪುಣ್ಯ ಪುರುಷರಿಗೆ ಲಭಿಸ್ತಾ ಇರುವಂಥದ್ದಾಗಿದೆ. ಅದಕ್ಕೆ ಈ ಒಂದು ಭೂಮಂಡಲದಲ್ಲಿ ಅಧರ್ಮ ಅಟ್ಟಹಾಸ ಮೆರೆದಾಗ ಒಬ್ಬೊಬ್ಬ ಪುಣ್ಯ ಪುರುಷರು ಜನ್ಮ ತಾಳಿ ಈ ಒಂದು ಭೂಮಂಡಲವನ್ನು ಸುಧಾರಿಸಿರುವಂಥ ಶಾಂತಿ ನೆಮ್ಮದಿಯನ್ನು ತಾಳಿರುವಂಥ ಉದಾಹರಣೆಗಳು ನೂರಾರು ಇರುವಂಥದ್ದಾಗಿದೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭೂತಲೆ ಅಭ್ಯುತ್ಥಾನಧರ್ಮಸ್ಯ ತದಾತ್ಮಾನಂ ಶೃಣಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯತ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎನ್ನುವಂಥ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಉಲ್ಲೇಖ ಮಾಡಿದ್ದಾರೆ. ಈ ಸಾರದ ಅರ್ಥ ಏನು ಅಂತ ಕೇಳಿದರೆ, ಈ ಜಗತ್ತಿನಲ್ಲಿ ಭೂಮಂಡಲದಲ್ಲಿ ಅಧರ್ಮದ ಅಟ್ಟಹಾಸ ಮೆರೆದಾಗ ಒಬ್ಬ ಪುಣ್ಯ ಪುರುಷರುಗಳು ಬಂದು ಜನ್ಮ ತಾಳಿ ಈ ಒಂದು ಭೂಮಿಗೆ ಶಾಂತಿ ನೆಮ್ಮದಿಯನ್ನು ಕೊಡ್ತಾ ಇರುವಂಥದ್ದನ್ನು ಇತಿಹಾಸದಲ್ಲಿ ಪುರಾಣಗಳಲ್ಲಿ ನಾವು ನೋಡ್ಕೊಂಡು ಬರ್ತಾ ಇರುವಂಥವರಾಗಿದ್ದೀವಿ. ಬಹುಶಃ ಆ ಒಂದು ಪರಂಪರೆಯಲ್ಲಿ ಇವತ್ತಿನ ದಿನ ರೇಣುಕಾಚಾರ್ಯರು ಮಾನವನನ್ನು ಮಹಾದೇವನನ್ನಾಗಿ, ನೆಲವನ್ನು ಕ್ಷೇತ್ರವನ್ನಾಗಿ, ಜಲವನ್ನು ಒಂದು ತೀರ್ಥವನ್ನಾಗಿ ಮಾಡಿರುವಂಥ ಕೀರ್ತಿ ಈ ಜಗತ್ತಿನಲ್ಲಿ ಯಾರ್ಯಾರ್ದು ಸಲ್ಲಬೇಕಾಗಿದ್ದರೆ ಅದು ಶ್ರೀ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರಿಗೆ ಸಲ್ಲುವಂಥದ್ದಾಗಿದೆ.